ಆತ್ಮೀಯರೇ ನಮಸ್ಕಾರ. ಮೈಸೂರು ಅಂತ ಅಂದರೆ, ದಸರಾ ಅಂತ ಅಂದರೆ ಪ್ರಮುಖ ಆಕರ್ಷಣೆ ಮೈಸೂರು ಅರಮನೆ. ಈ ಒಂದು ಮೈಸೂರು ಅರಮನೆಗೆ 7 ದ್ವಾರಗಳಿವೆ, ಅಂದರೆ 7 ಮಹಾದ್ವಾರಗಳಿವೆ. ಅದರಲ್ಲಿ ಪ್ರಮುಖವಾದಂಥ ದ್ವಾರ ಯಾವುದಪ್ಪ ಅಂತ ಅಂದರೆ, ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಜಯಮಾರ್ತಾಂಡ ದ್ವಾರ ಅಂತೇಳಿ. ಮೈಸೂರು ದಸರಾ, ಆನೆ ಇವೆಲ್ಲವಕ್ಕೂ ಕೂಡ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಮೈಸೂರು ಮಹಾರಾಜರುಗಳಿಗೆ ಮತ್ತು ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತಂಥ ಆನೆಗಳಿಗೂ ಕೂಡ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಈಗಿನ ಅರ್ಜುನ ಮತ್ತು ಅಭಿಮನ್ಯು ಅಲ್ಲ, ಹಿಂದೆನೂ ಕೂಡ 100-200 ವರ್ಷಗಳ ಹಿಂದೆಯೇ ಮೈಸೂರು ಮಹಾರಾಜರುಗಳು ಅಂಬಾರಿ ಹೊತ್ತಿರೋ ಆನೆಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು ಅನ್ನೋದಕ್ಕೆ ಈ ಒಂದು ಜಯಮಾರ್ತಾಂಡ ದ್ವಾರನೇ ಉದಾಹರಣೆ. ಈ ಒಂದು ಜಯಮಾರ್ತಾಂಡ ದ್ವಾರ ಮೈಸೂರು ಅರಮನೆಯ ಮುಖ್ಯವಾದಂಥ ದ್ವಾರ, ಅಂದರೆ ಮೈಸೂರು ಅರಮನೆ ಆಪೋಸಿಟೇ ಇರುವಂತಹ ಒಂದು ದ್ವಾರ ಇದು. ಜಯಮಾರ್ತಾಂಡ ಯಾರಪ್ಪ? ಈ ಜಯಮಾರ್ತಾಂಡ ಯಾರಪ್ಪ ಅಂತ ಅಂದರೆ, ಮೈಸೂರಿನಲ್ಲಿ ಮೊದಲನೇ ಬಾರಿಗೆ ಅಂಬಾರಿ, ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಆನೆ. ಸುಮಾರು 45 ವರ್ಷಗಳ ಕಾಲ ಮೈಸೂರು ಮಹಾರಾಜರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರನ್ನ, 10ನೇ ಚಾಮರಾಜ ಒಡೆಯರವ್ರನ್ನ, ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ಸೇರಿಸಿ ಸುಮಾರು 45 ವರ್ಷಗಳ ಕಾಲ ಅಂಬಾರಿ ಹೊತ್ತಂಥ ಆನೆ. ಆಗ 60 ವರ್ಷಕ್ಕೆ ರಿಟೈರ್ಡ್ ಆಗಬೇಕು ಆನೆಗಳು ಅಂತೆಲ್ಲ ಯಾವುದೇ ರೂಲ್ಸು, ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲೇ ಇರಲಿಲ್ಲ. ಅಂಥ ಒಂದು ಪ್ರಮುಖ ಆನೆಯ ಮೇಲಿದ್ದಂತಹ ಒಂದು ಪ್ರೀತಿಗೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಒಂದು ಅರಮನೆಯ ಪ್ರಮುಖ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಅಂತಲೇ ಹೆಸರಿಟ್ಟಿದ್ದಾರೆ. ಈ ಜಯಮಾರ್ತಾಂಡ ಪಿರಿಯಾಪಟ್ಟಣದ ಬಳಿ ಇರುವಂತಹ ಬೆಟ್ಟದಪುರ, ಈಗ ಏನು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ಬೆಟ್ಟದಪುರದಲ್ಲಿ ಸೆರೆ ಹಿಡಿದಂತಹ ಆನೆ. ತದನಂತರದಲ್ಲಿ ಆ ಆನೆನ ಮೈಸೂರು ಅರಮನೆಗೆ ಕರ್ಕೊಂಬಂದು ಅದನ್ನು ಪಳಗಿಸಿ 45 ವರ್ಷಗಳ ಕಾಲ ಆ ಒಂದು ಆನೆಯ ಮೇಲೇ ಅಂಬಾರಿಯನ್ನು ಹೊರಿಸಲಾಗಿತ್ತು, ಚಿನ್ನದ ಅಂಬಾರಿ. ಹಾಗಾಗಿ ಈ ಒಂದು ವಿಶೇಷತೆಯನ್ನು ಕೂಡಿರುವಂತಹ ಈ ದ್ವಾರಕ್ಕೆ ಜಯಮಾರ್ತಾಂಡ ದ್ವಾರ ಅಂತ ಕರೀತಾರೆ. ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಈ ಒಂದು ಗೇಟ್ ಮೂಲಕ ಎಂಟ್ರಿ ಇಲ್ಲ. ವಿಶೇಷ ಅತಿಥಿಗಳು ಯಾರಾದರೂ ಬಂದಾಗ, ಶೃಂಗೇರಿ ಜಗದ್ಗುರುಗಳಾಗಿರ್ಬೋದು, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು ಇಂಥವರು, ಮತ್ತು ಮೈಸೂರಿನ ಮಹಾರಾಜರಿಗೆ ಬೇಕಾದಂತಹ ಅತಿಥಿಗಳು ಯಾರಾದರೂ ಬಂದಾಗ ಈ ಒಂದು ದ್ವಾರದಿಂದ ಎಂಟ್ರಿ ಕೊಡ್ತಾರೆ. ಇದು ಈ ಒಂದು ಜಯಮಾರ್ತಾಂಡ ದ್ವಾರದ ವಿಶೇಷತೆ. ನಮಸ್ಕಾರ.